ಯೌವನಕ್ಕೆ ಕಾಲಿಟ್ಟ ಸಂದರ್ಭದಲ್ಲಿ ಅವನಿಗೆ ಬರುವ ಶೋಧನೆಗಳಿಗೆ ಮತ್ತು ಪಾಪಕ್ಕೆ ಸಿಲುಕಿ ಹೇಗೆ ಅದರಿಂದ ಹೊರಬಂದನು. ಲೋಕದ ಇಚ್ಛೆ ಆಶೆಗಳಿಂದ ಸಿಲುಕಿಕೊಂಡಾಗ ಅವನಿಗೆ ಬರುವ ವಿಚಾರಗಳೊಂದಿಗೆ ಹೋರಾಟ. ನಾನು ಯಾಕೆ ಹಿಂಗೆ ಪಾಪ ಮಾಡತ್ತೇನೆ, ಯಾಕೆ ದೇವರ ವಿರುದ್ಧ ಹಿಂಗೆ ನಡ್ಕೊಳತ್ತೇನೆ, ನಾ ಏನ್ ತಪ್ಪ ಅನ್ನತ್ತೀನಿ? ಲೋಕ ಮಾಡ್ದೈತಲ್ಲ ನಾನು ಮಾಡ್ತೀನಿ. ಇದೆಲ್ಲ ನಡ್ತೈತಿ, ದೇವ್ರ ಕ್ಷಮಿಸ್ತಾನ. ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ, ಎಲ್ಲ ದೇವ್ರ ಕ್ಷಮಿಸ್ತಾನ. ಆದ್ರೆ ದೇವ್ರ ವಾಕ್ಯ ಹೇಳ್ತೈತಲ್ಲ, ತಿಳಿದು ಪಾಪ ಮಾಡಿದ್ರೆ ಅದಕ್ಕೆ ಕ್ಷಮಾಪಣೆನೇ ಇಲ್ಲಲ್ಲ. ದೇವ್ರ ನಮ್ಮ ಸಂಬಂಧ ಪ್ರಾಣ ಕೊಟ್ಟಾನೆ, ಎಂತೆಂತ ಪಾಪನ ಕ್ಷಮಿಸ್ಯಾನ. ಕ್ರೂಜೆ ಮೇಲೆ ಇದ್ದಿದ್ದು ಕಳ್ಳಿಗ ಕ್ಷಮಿಸ್ತಾನ ಅಂದ್ರೆ ನಮ್ನೇನ್ ಬಿಡ್ತಾನೆ ದೇವ್ರ? ಕ್ಷಮಿಸ್ತಾನ. ಎಲ್ಲ ಮಾಡ್ಬೇಕ, ಯೌನ ಇದೆ ಮಾಡ್ಬೇಕು ನಾವೆಲ್ಲರೂ. ಮೊಬೈಲ್ ಎಂಬ ಒಂದು ಸಣ್ಣ ವಸ್ತು ಹೇಗೆ ಈತನನ್ನು ಪಾಪದ ದಾಸತ್ವದಲ್ಲಿ ಹೇಗೆ ಬೀಳಿಸುತ್ತದೆ ಎಂದು ಈ ದೃಶ್ಯದಲ್ಲಿ ನೋಡೋಣ. ಹಾಗೆ ಮೊಬೈಲ್ ಎಂಬ ಬಂಧನಕ್ಕೆ ಸಿಲುಕಿ ಸ್ನ್ಯಾಪ್ಚಾಟ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅನ್ನು ಬಳಸುತ್ತಿರುವಾಗ ಅಶ್ಲೀಲವಾದ ಸಂಗತಿಗಳನ್ನು ನೋಡಿ ಧ್ಯಾನಿಸುತ್ತಾ ಅದಕ್ಕೆ ದಾಸನಾದನು. ಇದೇನ್ ಮಾಡತ್ತೇನೆ ನಾನು? ವಾಕ್ಯ ಏನ್ ಹೇಳ್ತೈತಿ? ಒಬ್ಬ ಸ್ತ್ರೀಯನ್ನು ನೋಡಿ ಮೋಹಿಸುವುದು ಪಾಪ. ಮತ್ತೆ ನಾ ಅದ ಮಾಡತ್ತೇನಲ್ಲ, ನಾ ಮಾಡೋದು ತಪ್ಪಿದೆ. ಇದೆಲ್ಲ ಕಾಮನ್, ಎಲ್ಲರೂ ಮಾಡ್ತಾರ. ಈ ಸಣ್ಣ ಸಣ್ಣ ವಿಷಯಗಳನ್ನ ನಾವು ಪಾಪ ಅನ್ಕೊಂಡ್ರೆ ಹೆಂಗ್ ನಡೀತೈತಿ? ಮಾಡೋಣ, ಏನಾಗೋದಿಲ್ಲ, ಮಾಡೋಣ. ಏನ್ ಮಾಡತ್ತೇನ? ಇದಕ್ ನಾ ದಾಸ ಆಗತ್ತೇನೆ, ಇದ್ದ ದಾಸತ್ವ ಒಳಗ್ ಬಿಡತ್ತೇನೆ. ನನ್ನ ಆತ್ಮ ನಾಶ ಆಗೋಗ್ತೈತಿ, ನಾನು ನರಕಕ್ಕೆ ಹೋಗ್ತೇನೆ. ಇರ್ಲಿ ಬಿಡ, ಇದೊಂದ್ಸಲ ಮಾಡೋಣಂತ, ನಾಳೆ ಬಿಟ್ಬಿಡು ತಗೋ. ಏನಾಕೈತಿ ಇವತ್ತು ಮಾಡಿ ಮುಗಿಸ್ಬಿಡುನ, ಮತ್ತೆ ನಾಳೆ ಸಿಗ್ತೈತಿ ಇಲ್ಲಿ ಗೊತ್ತಿಲ್ಲ, ಮುಗಿಸ್ಬಿಡುನ ಇವತ್ತು ಒಂದೇ ದಿನದಾಗ. ಅಹಂಕಾರ ಮತ್ತು ಗರ್ವ ಹೇಗೆ ಈತನ ಜೀವಿತದಲ್ಲಿ ಕಾರ್ಯ ಮಾಡುತ್ತದೆ ಎಂದು ನೋಡೋಣ. ಜಾನ್ ಎಂಬನು ತನ್ನ ಕಾಲೇಜಿನ ಕಾರ್ಯಕ್ರಮದಲ್ಲಿ ವಿಶೇಷ ಪಾತ್ರವನ್ನು ವಹಿಸಿದ್ದು, ಎಲ್ಲಾ ಕೆಲಸ ಕಾರ್ಯಗಳನ್ನು ತನ್ನ ಮೂಲ ಪಾತ್ರದಿಂದ ಮಾಡಿದ್ದನು. ಕಾರ್ಯವನ್ನು ಬಹು ಯಶಸ್ವಿ ಹೊಂದಿತು. ಆದರೆ ಆತನ ಹೆಸರು ದಿನಪತ್ರಿಕೆಯಲ್ಲಿ ಬಾರದೇ ಇರುವ ಕಾರಣ ಆತನಲ್ಲಿ ಗರ್ವ, ಅಹಂಕಾರ, ನಾನು ಅನ್ನುವುದು ಆತನಲ್ಲಿ ತುಂಬಿಬಿಟ್ಟಿತು. ನಾನ ಮಾಡೀನಿ, ನನ್ನಿಂದ ಈ ಇವೆಂಟ್ ಇಷ್ಟು ಚಲೋ ಆತ. ಇಷ್ಟೆಲ್ಲ ಮಾಡಿದ್ರು ನನ್ಗೆ ಯಾವ ಕ್ರೆಡಿಟ್ ಸಿಗೋದಿಲ್ಲ. ನಾ ಇದೇನ್ ಮಾಡ್ಬೇಕು ಇವ್ರ ಜೊತೆ? ಇನ್ಮೇಗೆ ನಾ ಇವ್ರ ಜೊತೆ ಏನಾದ್ರೂ ಇರುವುದಿಲ್ಲ, ಬೇಕಾದಾಗಲಿ ಇರುವುದನ್ನೇ ಇಲ್ಲ. ಯಾಕಿರ್ಬೇಕು ಇವ್ರ ಜೊತೆ? ಬೇಕಾಗಿಲ್ತೋ ನಾನು ಇವ್ರ ಸಹವಾಸನ ಬೇಡ.